ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಅಕೌಂಟೆನ್ಸಿಯಲ್ಲಿ 5ನೇ ಚಾಪ್ಟರ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಪರೀಕ್ಷೆಯ ದೃಷ್ಟಿಯಿಂದ ತುಂಬ ಮುಖ್ಯವಾದದ್ದು ಅಂತ ನಾನು ಹೇಳ್ತೀನಿ. ಯಾಕಂದರೆ 12 ಅಂಕಗಳಿಗೆ ಒಂದು ಪ್ರಶ್ನೆ ಇದರಲ್ಲಿ ಕಡ್ಡಾಯವಾಗಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಥಿಯರಿಯನ್ನು ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ. ಇವಾಗ ಇಲ್ಲಿರೋದನ್ನು ನೀವೆಲ್ಲ ಅದನ್ನು ವೀಕ್ಷಣೆ ಮಾಡಿ ಬರ್ಕೊಳ್ಳಿ. ಆ ನಂತರ ನಾನು ಇಲ್ಲಿರುವ ಎಲ್ಲ ಥಿಯರಿಯನ್ನು ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ಇವಾಗ ಬೋರ್ಡಲ್ಲಿರೋ ವಿಷಯಗಳನ್ನು ಮಾಹಿತಿಯನ್ನು ನೀವು ನೋಡಿ. ಈಗ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಇಲ್ಲಿದೆ. ಸೊ ನೋಡಿ, ಇಲ್ಲಿ ಡಿಸಲ್ಯೂಷನ್ ಅಂತ ನಾವು ಹೇಳಿದಾಗ ಅದರಲ್ಲಿ 2 ಟೈಪ್ ಇದೆ. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ. ಏನಿದು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಬೇರೆ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮೇ ಬೇರೆ. ಫಸ್ಟು ನಾವು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈಗ ಪಾರ್ಟ್ನರ್ಶಿಪ್ ಅಂತಂದರೆ ನಿಮಗೆ ಗೊತ್ತು, 2 or more ಪಾರ್ಟ್ನರ್ಸ್ ಜಾಯಿನ್ ಟುಗೆದರ್ ಆ್ಯಂಡ್ ಸ್ಟಾರ್ಟ್ ದ ಬಿಸ್ನೆಸ್ ಆ್ಯಂಡ್ ಶೇರ್ ದ ಪ್ರಾಫಿಟ್ ಆರ್ ಲಾಸ್. ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಪಾಲುದಾರರು ಬಂಡವಾಳವನ್ನು ಹಾಕಿ ಬಿಸ್ನೆಸ್ಸನ್ನು ಮಾಡ್ತಾರೆ, ಬಂದಂತಹ ಲಾಭ ಮತ್ತು ನಷ್ಟವನ್ನು ಹಂಚ್ಕೋತಾರೆ ಎನ್ನುವಂಥದ್ದು ನಿಮಗೆ ಗೊತ್ತು. ಈಗ 3 ಜನ ಪಾರ್ಟ್ನರ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ, ಎ ಮತ್ತು ಬಿ ಮತ್ತು ಸಿ. ಈ 3 ಜನ ಪಾರ್ಟ್ನರ್ಸು ಏನು ಮಾಡಿದ್ದಾರೆ, ಒಂದು 10 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಒಂದು ಬಿಸ್ನೆಸ್ಸನ್ನು ಮಾಡ್ತಾಯಿದ್ದಾರೆ. ಸೊ ಬಿಸ್ನೆಸ್ಸಲ್ಲಿ ಒಳ್ಳೆ ಲಾಭ ಬರ್ತಾಯಿದೆ, ಅದನ್ನು ಅವ್ರು ಏನು ಮಾಡ್ತಿದ್ದಾರೆ, ಹಂಚ್ಕೋತಾ ಇದ್ದಾರೆ. ಗೊತ್ತಾಯ್ತಾ? ಸೊ ಎ ಬಿ ಸಿ ಪಾರ್ಟ್ನರ್ಸು. ಈಗ ಅವ್ರದ್ದು ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇದೆ. ಅದಕ್ಕೋಸ್ಕರ ಅವರು ಇನ್ನೂ ಹೆಚ್ಚು ಲಾಭವನ್ನು ಮಾಡಬೇಕು ಅಂತ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಆಲೋಚನೆಯನ್ನು ಮಾಡ್ಕೋತಾರೆ. ಎಕ್ಸ್ಪ್ಯಾಂಡ್ ದ ಬಿಸ್ನೆಸ್. ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದರೆ ಅವ್ರಿಗೆ ಕ್ಯಾಪಿಟಲ್ ಬೇಕು. ಆವಾಗ ಏನು ಮಾಡ್ತಾರೆ ಅಂತಂದರೆ, ಒಬ್ಬ ಶ್ರೀಮಂತ ಪಾರ್ಟ್ನರ್ಸ್ ಇರ್ತಾನೆ ಸಿನ ಏನು ಮಾಡ್ತಾರೆ, ಅವರು ಅವ್ರ ಬಿಸ್ನೆಸ್ಗೆ ಸೇರಿಸ್ಕೋತಾನೆ. ಅವನು ಒಂದು 25 ಲಕ್ಷ ರೂಪಾಯಿ ಬಂಡವಾಳವನ್ನು ತರ್ತಾನೆ. ಇವರ ಬಿಸ್ನೆಸ್ಗೆ ಯಾರು ಬರ್ತಾರೆ, ಡಿ ಬರ್ತಾರೆ. ನೋಡಿ, ಇಲ್ಲಿ ಎ ಬಿ ಸಿ ಇದ್ದರು, ಇದ್ರ ಜೊತೆಗೆ ಸಿನ ಏನು ಮಾಡಿದ್ರು, ಅವರು ಅಡ್ಮಿಷನ್ ಮಾಡ್ಕೊಂಡಾಗ ಇಲ್ಲೇನಾಗ್ತಾಯಿದೆ ಅಂತಂದರೆ ಅವರ ಒಂದು ರೇಷಿಯೋ ಚೇಂಜಸ್ ಆಗುತ್ತೆ, ಅವರ ರಿಲೇಷನ್ಶಿಪ್ ಏನಾಗುತ್ತೆ ಅಲ್ಲಿ ಚೇಂಜಸ್ ಆಗ್ತಾಯಿದೆ. ಡಿ ಹೊಸ ಪಾರ್ಟ್ನರು. ಇನ್ನು ಸ್ವಲ್ಪ ಒಂದು 2 ವರ್ಷ ಆದಮೇಲೆ ಏನಾಗುತ್ತೆ ಅಂತಂದರೆ ಸಿಗೆ ಏನು ಏಜ್ ಆಗುತ್ತೆ, ವಯಸ್ಸಾಗುತ್ತೆ, ಅವನೇನಾಗ್ತಾನೆ, ರಿಟೈರ್ಡ್ ಆಗ್ತಾನೆ. ಯಾರು ರಿಟೈರ್ಡ್ ಆಗ್ತಾನೆ, ಸಿ ರಿಟೈರ್ಡ್ ಆದಾಗ ಅವ್ರೇನು ಮಾಡ್ತಾರೆ ಅಂತಂದರೆ ಅವನ ಅಕೌಂಟನ್ನು ಕ್ಲೋಸ್ ಮಾಡಿ ಅವನಿಗೆ ಕೊಡಬೇಕಾಗಿರೋ ಅಮೌಂಟನ್ನು ಕೊಟ್ಟು ಕಳಿಸ್ಕೊಡ್ತಾರೆ. ಇನ್ನು ಇವ್ರು 3 ಜನ ಬಿಸ್ನೆಸ್ಸನ್ನ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಯಾರು, ಎ ಬಿ ಮತ್ತು ಡಿ. ರಿಮೈನಿಂಗ್ ಪಾರ್ಟ್ನರ್ ಅವ್ರು ಬಿಸ್ನೆಸ್ಸಲ್ಲೇ ಇದ್ದಾರೆ. ಯಾರು, ಎ ಬಿ ಡಿ. ಇವರು 3 ಜನ ಅವ್ನು ರಿಟೈರ್ಡ್ ಆದರೂ ಕೂಡ ಕ್ಲೋಸ್ ಮಾಡಲ್ಲ, ಬಿಸ್ನೆಸ್ಸನ್ನು ಮುಚ್ಚದೆ ಕ್ಲೋಸ್ ಮಾಡದೆ ಏನು ಮಾಡ್ತಾರೆ, ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಯಾರೋ ಎ ಬಿ ಮತ್ತು ಡಿ. ಅದನ್ನು ನಾವು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ಅಂದರೆ ಇಲ್ಲೇನಾಗುತ್ತೆ ಅಂತಂದರೆ ಟರ್ಮಿನೇಟ್ ಓನ್ಲಿ ಸಮ್ ಆಫ್ ದ ಪಾರ್ಟ್ನರ್ಸ್ ದೇರ್ ರಿಲೇಷನ್ಶಿಪ್ ವಿತ್ ದ ಫರ್ಮ್, ದ ರಿಮೈನಿಂಗ್ ಪಾರ್ಟ್ನರ್ಸ್ ವಿಲ್ ಕಂಟಿನ್ಯೂ ದ ಬಿಸ್ನೆಸ್. ಅಂದರೆ ಕೆಲವು ಪಾರ್ಟ್ನರ್ಸಲ್ಲಿ ಒಬ್ಬ ಅಥವಾ ಇಬ್ಬರು ಪಾರ್ಟ್ನರ್ಸ್ ಅದನ್ನು ಬಿಟ್ಟು ಹೋದರೂ ಕೂಡ ಉಳಿದಂತಹ ಪಾಲುದಾರರು ಬಿಸ್ನೆಸ್ಸನ್ನ ಕ್ಲೋಸ್ ಮಾಡಲ್ಲ, ಅದನ್ನು ಅವರು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಯಾವಾಗ ಬಿಸ್ನೆಸ್ ಕಂಟಿನ್ಯೂ ಆಗುತ್ತಾ, ಒಬ್ಬ ಪಾರ್ಟ್ನರ್ ಹೋದರೂ ಕೂಡ ಅದನ್ನು ನಾವು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತೀವಿ. ಅದೇ ಥರ ಇನ್ನೂ 1-2 ವರ್ಷ ಆದಮೇಲೆ ಡಿ ಆಕ್ಸಿಡೆಂಟಲ್ಲಿ ಸತ್ತೋಗ್ತಾನೆ ಅಂತ ಇಟ್ಕೊಳ್ಳಿ. ಇವನೇನಾಗ್ತಾನೆ, ಆಕ್ಸಿಡೆಂಟಾಗಿ ಸತ್ತೋಗ್ತಾನೆ. ಸೊ ಡಿ ಸತ್ತಾಗಲೂ ಕೂಡ ಇನ್ನಿಬ್ಬರು ಉಳ್ಕೋತಾರೆ. ಯಾರು, ಎ ಮತ್ತು ಬಿ ಅಲ್ವಾ. ಸಿ ರಿಟೈರ್ಡ್ ಆದ, ಮನೆಗೆ ಹೋದ. ಡಿ ಸತ್ತೋದ, ಅವನಿಲ್ಲ. ಈಗ ಇರೋರು ಇಬ್ಬರೇ, ಎ ಮತ್ತು ಬಿ. ಅವ್ನು ಸತ್ರೂ ಕೂಡ ಎ ಮತ್ತು ಬಿ ಏನು ಮಾಡ್ತಾರೆ, ಅದನ್ನು ಬಿಸ್ನೆಸ್ನ ಕ್ಲೋಸ್ ಮಾಡಲ್ಲ. ದೇ ವಿಲ್ ಕಂಟಿನ್ಯೂ ದ ಬಿಸ್ನೆಸ್ ಆ್ಯಂಡ್ ಶೇರ್ ದ ಪ್ರಾಫಿಟ್ ಆರ್ ಲಾಸ್. ಸೊ ಇವರಿಬ್ಬರೇ ಆ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ತಾರೆ. ಈ ಥರ ಒಬ್ಬ ಪಾರ್ಟ್ನರ್ ಅಥವಾ ಇಬ್ಬರು ಪಾರ್ಟ್ನರ್ ಬಿಟ್ಟೋದ್ರೂ ಕೂಡ ಬಿಸ್ನೆಸ್ಸು ಮುಂದುವರಿತಾನೇ ಇದ್ದರೆ ಅದನ್ನು ನಾವೇನಂತ ಕರಿಬೇಕು, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ. ಅರ್ಥ ಆಗ್ತಿದೆಯಲ್ಲ? ಸೊ ಈ ಡಿಸಲ್ಯೂಷನಲ್ಲಿ ಏನಾಗುತ್ತೆ ಅಂತಂದರೆ ಸಮ್ ಆಫ್ ದ ಪಾರ್ಟ್ನರ್ಸ್ ಟರ್ಮಿನೇಟ್ ದರ್ ಕನೆಕ್ಷನ್ ವಿತ್ ದ ಫರ್ಮ್, ರಿಮೈನಿಂಗ್ ಪಾರ್ಟ್ನರ್ ವಿಲ್ ಕಂಟಿನ್ಯೂ ದ ಬಿಸ್ನೆಸ್. ಒಬ್ಬ ಅಥವಾ ಇಬ್ಬರು ಹೋದರೂ ಕೂಡ ಬಿಸ್ನೆಸ್ಸನ್ನ ಅವರು ಕ್ಲೋಸ್ ಮಾಡಲ್ಲ, ಬಿಸ್ನೆಸ್ಸನ್ನು ಅವರು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಅದನ್ನು ನಾವೇನಂತ ಕರಿತೀವಿ, ಡಿಸಲ್ಯೂಷನ್ ಆಫ್
ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಆದರೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಇದೆ ನೋಡಿ. ಫರ್ಮ್ ಅಂತಂದರೆ ಏನಪ್ಪ ಅಂತಂತಂದರೆ ಇಲ್ಲಿ ಆಲ್ ಪಾರ್ಟ್ನರ್ಸ್ ಕಟ್ ಆಫ್ ದೇರ್ ರಿಲೇಷನ್ಸ್ ವಿತ್ ದ ಫರ್ಮ್ ಆ್ಯಂಡ್ ದ ಬಿಸ್ನೆಸ್ ವಿಲ್ ಬಿ ಕ್ಲೋಸ್ಡ್. ಇಲ್ಲೇನಾಗುತ್ತೆ ಅಂತಂತಂದರೆ ಎಲ್ಲ ಪಾರ್ಟ್ನರ್ ಈಗ ಉಳ್ಕೊಂಡಿರೋರು ಯಾರು, ಎ ಮತ್ತು ಬಿ ಇಬ್ಬರೇ ಇರೋದು. ಈ ಎ ಮತ್ತು ಬಿ ಏನು ಮಾಡ್ತಾರೆ ಅಂತಂದರೆ ಪರಸ್ಪರ ಒಪ್ಪಂದದ ಮೂಲಕ ಏನು ಮಾಡ್ತಾರೆ, ಇಲ್ಲಿ ತನಕ ನಾವು ಬಿಸ್ನೆಸ್ಸನ್ನು ಮಾಡ್ಕೊಂಡು ಹೋಗಿದ್ದೀವಿ, ಇನ್ನು ಸಾಕು ನಾವಿಬ್ಬರು ಬಿಸ್ನೆಸ್ಸನ್ನು ಕ್ಲೋಸ್ ಮಾಡೋಣ ಅಂತ ಏನಾದ್ರು ನಿರ್ಧಾರ ಮಾಡಿದ್ರೆ ಬಿಸ್ನೆಸ್ ಏನಾಗೋಗುತ್ತೆ, ಅಲ್ಲೇ ಕ್ಲೋಸ್ ಆಗೋಗುತ್ತೆ. ಸೊ ದರ್ ಇಸ್ ನೋ ಕಂಟಿನ್ಯೂಯೇಷನ್ ಆಫ್ ದ ಬಿಸ್ನೆಸ್ ವಿಲ್ ಬಿ ಎಂಡ್, ಬಿಸ್ನೆಸ್ ವಿಲ್ ಬಿ ಶಟ್ ಡೌನ್, ಬಿಸ್ನೆಸ್ ವಿಲ್ ಬಿ ಕ್ಲೋಸ್ಡ್. ಯಾಕೆ ಅಂತಂದರೆ ನೋಬಡಿ ವಿಲ್ ಕಂಟಿನ್ಯೂ ದ ಬಿಸ್ನೆಸ್. ಎ ಮತ್ತು ಬಿ ಅವರಿಬ್ಬರೇ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟಿದ್ದಾರೆ, ನಾವಿಬ್ಬರು ಇನ್ನೂ ಮುಂದುವರಿಸೋದು ಅವಶ್ಯಕತೆ ಇಲ್ಲ, ಕ್ಲೋಸ್ ಮಾಡೋಣ ಅಂತ. ಸೊ ಯಾವಾಗ ಪಾರ್ಟ್ನರ್ಸು ಅದನ್ನು ಕ್ಲೋಸ್ ಮಾಡ್ತಾರೋ ಆಗ ಏನಾಗುತ್ತೆ, ಬಿಸ್ನೆಸ್ಸು ಸ್ಥಗಿತ ಆಗುತ್ತೆ, ಬಿಸ್ನೆಸ್ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಸೊ ಅದನ್ನು ನಾವೇನಂತ ಕರಿಬೇಕು, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದ ತಕ್ಷಣವೇ ದೇರ್ ಇಸ್ ನೋ ಬಿಸ್ನೆಸ್, ಅದರಲ್ಲಿ ನಿಮಗೆ ವ್ಯವಹಾರದ ಚಟುವಟಿಕೆಗಳು ಯಾವುದೂ ಕೂಡ ಇರೋದಿಲ್ಲ, ಎಲ್ಲವೂ ಕೂಡ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಆದರೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಕ್ಲೋಸ್ ಆಗಲ್ಲ, ಬಿಸ್ನೆಸ್ ವಿಲ್ ಬಿ ಕಂಟಿನ್ಯೂಡ್ ಬೈ ದ ರಿಮೈನಿಂಗ್ ಪಾರ್ಟ್ನರ್. ಇರುವಂಥ ಪಾಲುದಾರರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ಎ ಮತ್ತು ಬಿ ಅವರು ಕೂಡ ಬಿಸ್ನೆಸ್ಸನ್ನು ಮುಂದುವರಿಸಲಿಕ್ಕೆ ಇಷ್ಟ ಇಲ್ಲ, ಅದನ್ನೇನು ಮಾಡ್ತಾರೆ, ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಆಲ್ ಪಾರ್ಟ್ನರ್ಸ್ ಕಟ್ ಆಫ್ ದೇರ್ ರಿಲೇಷನ್ಶಿಪ್ ವಿತ್ ದ ಫರ್ಮ್ ಆ್ಯಂಡ್ ಕ್ಲೋಸ್ ದ ಬಿಸ್ನೆಸ್. ಅಲ್ಲಿರುವಂಥ ಎಲ್ಲ ಪಾಲುದಾರರು ಪಾಲುದಾರಿಕೆ ಸಂಸ್ಥೆ ಜೊತೆಲಿ ಇದ್ದಂತಹ ಸಂಬಂಧವನ್ನು ಕಡಿತ ಮಾಡಿಕೊಂಡು ಏನು ಮಾಡ್ತಾರೆ, ಅವರು ಕ್ಲೋಸ್ ಮಾಡ್ತಾರೆ. ಯಾವಾಗ ಬಿಸ್ನೆಸ್ಸನ್ನ ಕ್ಲೋಸ್ ಮಾಡ್ತಾರೋ ಅದನ್ನು ನಾವೇನಂತ ಕರಿಬೇಕು, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ. ಅಲ್ಲಿ ಯಾವುದೇ ಥರವಾದಂತಹ ವ್ಯವಹಾರದ ಚಟುವಟಿಕೆಗಳು ಆಗೋದಿಲ್ಲ. ಅರ್ಥ ಆಗ್ತಿದೆಯಲ್ವಾ? ಸೊ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಏನು ಅರ್ಥ ಮಾಡ್ಕೋಬೇಕು ನೀವು, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂದರೆ ಗೊತ್ತಾಯಿತು, ಈಗ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಏನು ಅಂತ ಅರ್ಥ ಆಯಿತು. ಈಗ ನೆಕ್ಸ್ಟ್ ನೋಡಿ, ಫರ್ಮ್ ಪಾರ್ಟ್ನರ್ಶಿಪ್ ಏನಾದ್ರು ಡಿಸಾಲ್ವ್ ಆದಾಗ ಬಿಸ್ನೆಸ್ ಇರುತ್ತೆ, ಬಿಸ್ನೆಸ್ ನಡೀತಾ ಇರುತ್ತೆ. ಎ ಮತ್ತು ಬಿ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಬಿಸ್ನೆಸ್ ಕಂಟಿನ್ಯೂ ಆದಾಗ ಏನಾಗ್ತಾ ಇರುತ್ತೆ, ಅವ್ರ ಹತ್ರ ಅಸೆಟ್ಸು ಮತ್ತು ಲಯಬಿಲಿಟೀಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರತಿ ವರ್ಷ ಏನು ಮಾಡ್ತಾರೆ, ಅವರು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿ ದೇ ವಿಲ್ ಶೋ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ಯಾವಾಗ ಬಿಸ್ನೆಸ್ಸು ನಡೀತಾ ಇರುತ್ತೋ ಆಗ ಬಿಸ್ನೆಸ್ಸಲ್ಲಿ ಏನೇನು ಅಸೆಟ್ ಇದೆ, ಏನೇನು ಲಯಬಿಲಿಟೀಸ್ ಇದೆ ಅಂದ್ಬಿಟ್ಟು ಆ ವರ್ಷದ ಕೊನೆಯಲ್ಲಿ ಏನು ಮಾಡ್ತಾರೆ, ಅವರು ಆ ಒಂದು ಅಸೆಟ್ ಮತ್ತು ಲಯಬಿಲಿಟೀಸನ್ನು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿ ಏನು ಮಾಡ್ತಾರೆ, ಅದರಲ್ಲಿ ತೋರಿಸ್ತಾರೆ. ನಾವು ಪ್ರತಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲೂ ಕೂಡ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತಾಯಿದ್ವಿ, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರಲ್ಲೂ ಕೂಡ ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತಾಯಿದ್ವಿ. ಯಾಕೆ ಅಂತಂದರೆ ಬಿಸ್ನೆಸ್ಸು ರನ್ನಿಂಗಲ್ಲಿತ್ತು, ಬಿಸ್ನೆಸ್ ನಡೀತಾ ಇತ್ತು, ಅದಕ್ಕೋಸ್ಕರ ವಿ ವಿಲ್ ಶೋ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದ ಬಿಸ್ನೆಸ್ಸು ಎಲ್ಲಿ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ. ಆದರೆ ನೀವು ತುಂಬ ಚೆನ್ನಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ದೆರ್ ಇಸ್ ನೋ ಬಿಸ್ನೆಸ್. ಇಲ್ಲಿ ನಿಮಗೆ ಬಿಸ್ನೆಸ್ಸೇ ಇಲ್ಲ, ಬಿಸ್ನೆಸ್ ಏನಾಗಿದೆ, ಕ್ಲೋಸ್ ಆಗಿದೆ. ಇಲ್ಲಿ ಬಿಸ್ನೆಸ್ ಏನಾಗಿದೆ, ಮುಚ್ಚಲ್ಪಟ್ಟಿದೆ, ಅಂದರೆ ಶಟ್ ಡೌನ್ ಅಥವಾ ಕ್ಲೋಸ್ ಆಗಿದೆ ಅಂತ. ಯಾವಾಗ ನೀವು ಬಿಸ್ನೆಸ್ಸನ್ನು ಕ್ಲೋಸ್ ಮಾಡ್ತೀರೋ ಆಗ ನಿಮ್ಮಲ್ಲಿ ಯಾವುದೇ ಥರವಾದಂಥ ಬ್ಯಾಲೆನ್ಸ್ ಶೀಟ್ ಇರೋದಿಲ್ಲ. ಯು ಕ್ಯಾನಾಟ್ ಪ್ರಿಪೇರ್ ಎನಿ ಬ್ಯಾಲೆನ್ಸ್ ಶೀಟ್. ಯಾಕಂದರೆ ಬಿಸ್ನೆಸ್ಸನ್ನು ನಾವು ಮಾಡ್ತಿದ್ದಾಗ ಮಾತ್ರ ನಾವು ಅಸೆಟನ್ನು ಯೂಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ಯಾವಾಗ ನಾವು ಬಿಸ್ನೆಸ್ಸನ್ನು ಕ್ಲೋಸ್ ಮಾಡ್ತೀವೋ ವಿ ಹ್ಯಾವ್ ನೋ ಅಸೆಟ್ಸ್, ವಿ ಹ್ಯಾವ್ ನೋ ಲಯಬಿಲಿಟೀಸು. ಸೊ ನಮ್ಮ ಹತ್ರ ಯಾವುದೇ ರೀತಿಯಾದಂಥ ಅಸೆಟ್ ಮತ್ತು ಲಯಬಿಲಿಟೀಸು ಇರೋದಿಲ್ಲ. ಹಾಗಾಗಿ ನಾವು ಇಲ್ಲಿ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋಲ್ಲ. ಯಾವಾಗ ಪ್ರಿಪೇರ್ ಮಾಡಲ್ಲ, ಯಾವುದೇ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಡಿಸಾಲ್ವ್ ಆದಾಗ we should not prepare any balance sheet because we have no assets and liabilities due to closing of the business. ಬಿಸ್ನೆಸ್ಸನ್ನು ನಾವು ಮುಚ್ಚಿರುವುದರಿಂದ ನಮ್ಮ ಹತ್ರ ಯಾವುದೇ ಅಸೆಟ್ಟು ಇರೋದಿಲ್ಲ, ಯಾವುದೇ ಲಯಬಿಲಿಟೀಸು ಕೂಡ ಇರೋದಿಲ್ಲ. ಅದನ್ನೆಲ್ಲ ನಾವೇನು ಮಾಡಿರ್ತೀವಿ, ಮಾರಾಟ ಮಾಡಿಬಿಟ್ಟಿರ್ತೀವಿ, ಅಸೆಟನ್ನೆಲ್ಲ ಮಾರಿರ್ತೀವಿ. ಮತ್ತು ಸಾಲವನ್ನು, ಲಯಬಿಲಿಟೀಸ್ ಅಂದರೆ ಸಾಲವನ್ನು ತೀರಿಸ್ಬಿಟ್ಟಿರ್ತೀವಿ. ಎಲ್ಲ ಅಸೆಟ್ಸು ಮತ್ತು ಲಯಬಿಲಿಟೀಸ್ ಏನಾಗಿರುತ್ತೆ, ಕ್ಲೋಸ್ ಮಾಡಿಬಿಟ್ಟಿರ್ತೀವಿ. ಎಲ್ಲ ಅಕೌಂಟನ್ನ ಕ್ಲೋಸ್ ಮಾಡಿರೋದ್ರಿಂದ ನಾವು ಬ್ಯಾಲೆನ್ಸ್ ಶೀಟನ್ನ ಇಲ್ಲಿ ಪ್ರಿಪೇರ್ ಮಾಡಲಿಕ್ಕೆ ಬರೋದೇ ಇಲ್ಲ. ಹಾಗಾಗಿ ಫರ್ಮ್ ಕ್ಲೋಸ್ ಆದಾಗ ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಲ್ಲ.
ಅದರ ಬದಲು ಯಾವ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ, ಇಲ್ಲಿ ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗತ್ತೆ ಅಥವಾ ಬ್ಯಾಂಕ್ ಅಕೌಂಟು. ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟನ್ನು ಕೊನೆಯಲ್ಲಿ ಪ್ರಿಪೇರ್ ಮಾಡಿ ಅವೆರಡೂ ಕೂಡ ಏನಾಗಬೇಕು, ನಮಗೆ ಈಕ್ವಲ್ ಆಗುತ್ತೆ. ಅಲ್ಲಿ ಬ್ಯಾಲೆನ್ಸ್ ಶೀಟ್ ಹೆಂಗೆ ಟ್ಯಾಲಿ ಆಗ್ತಾಯಿತ್ತೋ ಅದೇ ಥರ ಇಲ್ಲಿ ಡಿಸಾಲ್ವ್ ಆದಾಗ ಎಷ್ಟು ಅಮೌಂಟನ್ನು ನಾವು ಕಲೆಕ್ಟ್ ಮಾಡಿದ್ವಿ, ಅಸೆಟನ್ನು ಸೇಲ್ ಮಾಡಿ ಬಂದ ಹಣ ಎಷ್ಟು ಹಣವನ್ನು ಪೇಮೆಂಟ್ ಮಾಡಿದ್ದೀವಿ. ಸೊ ಅವೆರಡೂ ಕೂಡ ಏನಾಗಬೇಕು, ನಮಗೆ ಈಕ್ವಲ್ ಆಗಬೇಕು. ನಮಗೆ ಕಲೆಕ್ಟ್ ಆದಂತಹ ಹಣ ಮತ್ತು ನಮಗೆ ಪೇಮೆಂಟ್ ಮಾಡಿರುವಂಥ ಹಣ ಅವೆರಡೂ ಏನಾಗಬೇಕು, ನಮಗೆ ಈಕ್ವಲ್ ಆಗಬೇಕು. ಕ್ಯಾಶ್ ಅಕೌಂಟಲ್ಲಿ ಇಲ್ಲಿ ಎಷ್ಟು ಡೆಬಿಟ್ ಸೈಡ್ ಬರುತ್ತೋ ಅಷ್ಟೇ ಕ್ರೆಡಿಟ್ ಸೈಡು ಬರುತ್ತೆ. ಹಾಗಾಗಿ ಪಾರ್ಟ್ನರ್ಶಿಪ್ ಫರ್ಮ್ ಡಿಸಾಲ್ವ್ ಆದಾಗ ನಾವು ಯಾವ ಅಕೌಂಟನ್ನು ಪ್ರಿಪೇರ್ ಮಾಡ್ತೇವೆ, ಕ್ಯಾಶ್ ಅಕೌಂಟು ಅಥವಾ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಇದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಇಲ್ಲಿ ಬ್ಯಾಲೆನ್ಸ್ ಶೀಟು ನಿಮಗೆ ಬರಲ್ಲ. ಇದು ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಬನ್ನಿ, ಮೋಡ್ ಆಫ್ ಡಿಸಲ್ಯೂಷನ್ ಅಂತ. ಮೋಡ್ ಆಫ್ ಡಿಸಲ್ಯೂಷನ್ ಅಂದರೆ ಟೈಪ್ ಆಫ್ ಡಿಸಲ್ಯೂಷನ್ ಅಂತ ಬೇಕಾದರೂ ಕೂಡ ಹೇಳ್ಬೋದು. ಅಂದರೆ ಒಂದು ಸಂಸ್ಥೆಯನ್ನು ಯಾವ ರೀತಿ ನಾವು ಕ್ಲೋಸ್ ಮಾಡ್ಬೋದು ಅಂತ. ವಾಟ್ ಆರ್ ದ ಟೈಪ್ಸ್ ಆಫ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ವಿ ಕ್ಯಾನ್ ಡಿಸಾಲ್ವ್ ದ ಫರ್ಮ್ ಅಂಡರ್ ಡಿಫ್ರೆಂಟ್ ಸರ್ಕಮ್ಸ್ಟೆನ್ಸಸ್ ಅಥವಾ ಡಿಫ್ರೆಂಟ್ ವೇಸ್. ಹಲವು ರೀತಿಗಳಲ್ಲಿ ನಾವೇನು ಮಾಡ್ಬೋದು, ಒಂದು ಪಾಲುಗಾರಿಕೆ ಸಂಸ್ಥೆಯನ್ನು ನಾವು ವಿಸರ್ಜನೆಗೊಳಿಸ್ಬೋದು ಅಥವಾ ಅದನ್ನು ಕ್ಲೋಸ್ ಮಾಡ್ಬೋದು. ಮೊದಲನೇದು ಯಾವುದು ಅಂತಂದರೆ ಡಿಸಲ್ಯೂಷನ್ ಬೈ ಅಗ್ರಿಮೆಂಟ್ ಅಂತ. ಡಿಸಲ್ಯೂಷನ್ ಬೈ ಅಗ್ರಿಮೆಂಟ್ ಅಂದರೆ ನಿಮಗೆ ಗೊತ್ತಿದೆ, ಪಾಲುದಾರಿಕೆ ಸಂಸ್ಥೆನ ನಾವು ಪ್ರಾರಂಭ ಮಾಡಬೇಕಾದ್ರೂ ಕೂಡ ಅಗ್ರಿಮೆಂಟಿಂದನೇ ಪ್ರಾರಂಭ ಮಾಡೋದಲ್ವಾ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ವಿಲ್ ಬಿ ಎಕ್ಸಿಸ್ಟೆನ್ಸ್ ಥ್ರೂ ಅಗ್ರಿಮೆಂಟ್ ಅಂತ ಹೋಗ್ತೀವಿ. ಅಂದರೆ ಪ್ರಾರಂಭದಲ್ಲಿ ಅವ್ರು ಏನು ಮಾಡಿರ್ತಾರೆ, ಪಾಲುದಾರರು ಒಂದು ಒಪ್ಪಿಗೆಯನ್ನು ಮಾಡ್ಕೊಂಡಿರ್ತಾರೆ. ಆ ಒಪ್ಪಿಗೆಯಿಂದ ಆ ಬಿಸ್ನೆಸ್ಸನ್ನು ಅವ್ರು ಪ್ರಾರಂಭ ಮಾಡ್ತಾರೆ. ಅದೇ ಥರ ಅವ್ರು ಇಚ್ಛೆ ಪಟ್ಟರೆ ಇದನ್ನು ವಾಲೆಂಟರಿ ಡಿಸಲ್ಯೂಷನ್ ಅಂತಲೂ ಕೂಡ ಕರಿತೀವಿ. ಅದನ್ನು ಡಿಸಲ್ಯೂಷನ್ ಬೈ ಅಗ್ರಿಮೆಂಟ್ ಅಥವಾ ವಾಲೆಂಟರಿ ಡಿಸಲ್ಯೂಷನ್ ಅಂತ ಕರಿತೀವಿ. ವಾಲೆಂಟರಿ ಅಂತಂದರೆ ಅವರೇ ಇಚ್ಛೆ ಪಟ್ಟು ಅಂತ, ತಾವೇ ಪಾರ್ಟ್ನರ್ಸು ಇಚ್ಛೆ ಪಟ್ಟು ಅಗ್ರಿಮೆಂಟ್ ಪ್ರಕಾರನೇ ಏನು ಮಾಡ್ಬೋದು, ಅದನ್ನು ಕ್ಲೋಸ್ ಮಾಡ್ಕೋಬೋದು ಬಿಸ್ನೆಸ್ಸನ್ನು. ಅದು ಮೊದಲನೇ ವಿಧ. ಇನ್ನು ಎರಡನೇದೇನಪ್ಪ ಅಂತಂದರೆ ಕಂಪಲ್ಸರಿ ಡಿಸಲ್ಯೂಷನ್ ಅಂತೆ, ಕಡ್ಡಾಯ ವಿಸರ್ಜನೆ ಅಂತ ಹೇಳ್ತೀವಿ. ಯಾವ ಸಂದರ್ಭಗಳಲ್ಲಿ ಒಂದು ಫರ್ಮನ್ನು ಕಡ್ಡಾಯವಾಗಿ ಕ್ಲೋಸ್ ಮಾಡಬೇಕಾಗತ್ತೆ ಅಂತಂದರೆ ವೆನ್ ಆಲ್ ದ ಪಾರ್ಟ್ನರ್ಸ್ ಬಿಕಮ್ ಇನ್ಸಾಲ್ವೆಂಟ್ ಎಕ್ಸೆಪ್ಟ್ ಒನ್. ಈಗ 3 ಜನ ಪಾರ್ಟ್ನರ್ಸ್ ಇರ್ತಾರೆ ಅಂತ ಅಂದ್ಕೊಳ್ಳೋಣ. ಈ 3 ಜನ ಪಾರ್ಟ್ನರ್ಸಲ್ಲಿ 3 ಜನನೂ ಇನ್ಸಾಲ್ವೆಂಟ್ ಆಗ್ಬೋದು ಅಥವಾ ಇಬ್ಬರು ಇನ್ಸಾಲ್ವೆಂಟ್ ಆಗಿ ಒಬ್ಬ ಸಾಲ್ವೆಂಟ್ ಆಗಿರ್ಬೋದು. ಇನ್ಸಾಲ್ವೆಂಟ್ ಅಂತಂದ್ರೆ ಏನಪ್ಪ ಅಂತಂದರೆ ಈಸ್ ನಾಟ್ ಏಬಲ್ ಟು ಪೇ ಆಫ್ ದ ಲಯಬಿಲಿಟೀಸ್ ಅಂತ. ಅಂದರೆ ಪಾಲುದಾರನಿಗೆ ಸಾಲವನ್ನು ಪಡೆದಾಗ ಹೊರಗಿನವರಿಂದ ಅದನ್ನು ತೀರಿಸುವಂತಹ ಒಂದು ಸಾಮರ್ಥ್ಯ ಇರಬೇಕು. ಸಾಮರ್ಥ್ಯ ಇರಬೇಕು ಅಂತಂತಂದರೆ ಅವರ ಹತ್ರ ಅಷ್ಟು ಆಸ್ತಿ ಇರಬೇಕು. ಪಾಲುದಾರರ ಹತ್ರ ಆಸ್ತಿ ಇದ್ದಾಗ ಅದನ್ನು ನಂಬಿ ಹೊರಗಿನವರು ಸಂಸ್ಥೆಗೆ ಏನು ಮಾಡ್ತಾರೆ, ಹಣಕಾಸಿನ ವ್ಯವಹಾರವನ್ನು ಮಾಡ್ತಾರೆ. ಸೊ ಆಗ ಅವ್ರಿಗೆ ಒಂದು ಧೈರ್ಯ ಇರುತ್ತೆ, ಇವ್ರ ಹತ್ರ ಇಷ್ಟು ಅಸೆಟ್ ಇದೆ, ಫರ್ಮಲ್ಲಿ ಇಷ್ಟು ಅಸೆಟ್ ಇದೆ. ಈ ಸಾಲದೇ ಇದ್ದಾಗ ಪಾರ್ಟ್ನರ್ ಹತ್ರನೇ ಇಷ್ಟೊಂದು ಅಸೆಟ್ ಇದೆ, ಹಾಗಾಗಿ ನಾವೇನು ಹೆದರ್ಕೋಬೇಕಾಗಿಲ್ಲ, ನಮ್ಮ ಸಾಲ ನಮ್ಗೆ ವಾಪಸ್ ಬರುತ್ತೆ ಅನ್ನೋ ಒಂದು ಧೈರ್ಯದ ಮೇಲೆ ಅವರು ವ್ಯವಹಾರವನ್ನು ಮಾಡ್ತಾ ಇರ್ತಾರೆ. ಯಾವಾಗ ಪಾರ್ಟ್ನರ್ಸು ಸಾಲ್ವೆಂಟ್ ಆದಾಗ, ಅಂದರೆ ಅವರು ಫೈನಾನ್ಷಿಯಲಿ ಕೇಪಬಲ್ ಆಗಿದ್ದಾಗ, ಹಣಕಾಸಿನ ಸ್ಥಿತಿಯಲ್ಲಿ ಅವರು ಸದೃಢತೆಯನ್ನು ಹೊಂದಿದ್ದಾಗ. ಆದರೆ ಇನ್ಸಾಲ್ವೆಂಟ್ ಆದಾಗ ಆಲ್ ಪಾರ್ಟ್ನರ್ಸ್ ಇನ್ಸಾಲ್ವೆಂಟ್ ಆಗಿ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಎಲ್ಲ ಪಾರ್ಟ್ನರ್ಸು ದಿವಾಳಿ ಅಂತ ಕರಿತೀವಿ. ಇನ್ಸಾಲ್ವೆಂಟ್ ಅಂತಂದರೆ ದಿವಾಳಿ ಅಂತಂದರೆ ಅವ್ರಿಗೆ ತಾವು ಪಡೆದಂಥ ಸಾಲವನ್ನು ತೀರಿಸುವಂತಹ ಶಕ್ತಿ ಇರೋದಿಲ್ಲ. ಅಂದರೆ ಅವ್ರ ಹತ್ರ ಯಾವುದೇ ರೀತಿಯಾದಂತಹ ಒಂದು ಹಣ ಇರೋದಿಲ್ಲ, ಹಣಕಾಸಿನ ಸಾಮರ್ಥ್ಯ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅದನ್ನು ಏನು ಮಾಡ್ಬೋದು, ಫರ್ಮನ್ನು ಡಿಸಾಲ್ವ್ ಮಾಡ್ಬೋದು. ಆಲ್ ಪಾರ್ಟ್ನರ್ಸ್ ಬಿಕಮ್ ಇನ್ಸಾಲ್ವೆಂಟ್ ಅಥವಾ ದ ಫರ್ಮ್ ಈಸ್ ಡೂಯಿಂಗ್ ದ ಇಲ್ಲೀಗಲ್ ಬಿಸ್ನೆಸ್. ಯಾವಾಗೂ ನಾವು ಲೀಗಲ್ ಬಿಸ್ನೆಸ್ ಮಾಡಬೇಕೇ ಹೊರತು, ನ್ಯಾಯಯುತವಾಗಿರುವಂಥ ಬಿಸ್ನೆಸ್ಸನ್ನು ಮಾಡಬೇಕೇ ಹೊರತು, ಕಾನೂನು ಬದ್ಧವಾದಂಥ ಬಿಸ್ನೆಸ್ಸನ್ನು ಮಾಡಬೇಕೇ ಹೊರತು, ಕಾನೂನನ್ನು ಮುರಿದು ಕಾನೂನನ್ನು ಉಲ್ಲಂಘಿಸಿ ನ್ಯಾಯಬಾಹಿರ ಚಟುವಟಿಕೆಗಳನ್ನು ಮಾಡಬಾರ್ದು. ಒಂದು ವೇಳೆ ಯಾವುದಾದ್ರು ಪಾಲುಗಾರಿಕೆ ಸಂಸ್ಥೆ ಪಾರ್ಟ್ನರ್ಶಿಪ್ ಫರ್ಮ್ ಆರ್ ಎಂಗೇಜ್ಡ್ ಇನ್ ಇಲ್ಲೀಗಲ್ ಬಿಸ್ನೆಸ್, ಸಚ್ ಫರ್ಮ್ ವಿಲ್ ಬಿ ಕ್ಲೋಸ್ ಡೌನ್. ಯಾವುದಾದ್ರೂ ಪಾಲುಗಾರಿಕೆ ಸಂಸ್ಥೆ ನ್ಯಾಯಬಾಹಿರ ಚಟುವಟಿಕೆಯಲ್ಲಿ ತೊಡಗಿದ್ದಾಗಲೂ ಕೂಡ ಫರ್ಮ್ ಏನಾಗ್ಬೋದು, ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಅದು ಕ್ಲೋಸ್ ಆಗ್ಬೋದು. ಮೂರನೇದು ಯಾವುದಪ್ಪ ಅಂತಂದರೆ ಹ್ಯಾಪನಿಂಗ್ ಆಫ್ ಸರ್ಟೆನ್ ಈವೆಂಟ್ಸ್ ಅಂತ ಹೇಳ್ತೀವಿ. ಹ್ಯಾಪನಿಂಗ್ ಆಫ್ ಸರ್ಟೆನ್ ಈವೆಂಟ್ ಅಂತಂದರೆ ಕೆಲವೊಂದು ಘಟನೆಗಳು ನಡೆದಂತಹ ಸಂದರ್ಭದಲ್ಲೂ ಕೂಡ ಫರ್ಮನ್ನು ಕ್ಲೋಸ್ ಮಾಡ್ಬೋದು. ಯಾವ ಘಟನೆ ನಡೆದಾಗ ಕ್ಲೋಸ್ ಮಾಡ್ಬೋದು, ಡೆತ್ ಆಫ್ ಎ ಪಾರ್ಟ್ನರ್. ಈಗ 3 ಜನ ಪಾರ್ಟ್ನರ್ ಇರ್ತಾರೆ, ಎ, ಬಿ ಮತ್ತು ಸಿ. ಅದರಲ್ಲಿ ಸಿ ತುಂಬ ಬುದ್ಧಿವಂತ,
ಅವನ ಎಲ್ಲ ಒಂದು ಪಾಲುಗಾರಿಕೆ ಬಿಸ್ನೆಸ್ಸು ಅವನ ಮೇಲೆ ಡಿಪೆಂಡ್ ಆಗಿರುತ್ತೆ. ಎ ಮತ್ತು ಬಿಗೆ ಅಷ್ಟು ಅನುಭವ ಇರೋದಿಲ್ಲ. ಸಿ ತುಂಬ ಚೆನ್ನಾಗಿ ಅದನ್ನು ಏನು ಮಾಡ್ತಾ ಇರ್ತಾನೆ, ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಅವನಿಂದ ಆ ಬಿಸ್ನೆಸ್ಸು ತುಂಬ ಲಾಭದಲ್ಲಿ ನಡೀತಾ ಇರುತ್ತೆ. ಅಕಸ್ಮಾತಾಗಿ ಅವನಿಗೆ ಏನೋ ಒಂದು ಕಾಯಿಲೆ ಬಂದು ಸತ್ತೋಗ್ತಾನೆ ಅಂತ ಇಟ್ಕೊಂಡು, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾನೆ. ಆಗೇನಾಗುತ್ತೆ ಅಂತಂದರೆ ಸಿ ಸತ್ತೋದಾಗ ಎ ಮತ್ತು ಬಿಗೆ ಅದನ್ನು ನಡೆಸಿಕೊಂಡು ಹೋಗುವಂಥ ಸಾಮರ್ಥ್ಯ ಇರೋದಿಲ್ಲ. ಎ ಮತ್ತು ಬಿಗೆ ದೇ ವಿಲ್ ಕಂಟಿನ್ಯೂ ದ ಬಿಸ್ನೆಸ್, ಬಟ್ ದೇ ಆರ್ ನಾಟ್ ಏಬಲ್ ಟು ಕಂಟಿನ್ಯೂ ದ ಬಿಸ್ನೆಸ್ ಇನ್ ದ ಆಬ್ಸೆನ್ಸ್ ಆಫ್ ಸಿ. ಸಿನ ಬಿಟ್ಟು ಇವರಿಬ್ಬರಿಗೆ ಅದನ್ನು ನಡ್ಸ್ಕೊಂಡು ಹೋಗೋ ಸಾಮರ್ಥ್ಯ ಇಲ್ಲದೆ ಇದ್ದಾಗಲೂ ಕೂಡ ಕ್ಲೋಸ್ ಮಾಡ್ಬೋದು. ಅಥವಾ ಆಫ್ಟರ್ ದ ಎಕ್ಸ್ಪೈರಿ ಆಫ್ ಎ ಫಿಕ್ಸೆಡ್ ಪೀರಿಯಡ್ ಅಂತ ಹೇಳ್ತೀವಿ. ಆಫ್ಟರ್ ಎಕ್ಸ್ಪೈರಿ ಆಫ್ ದ ಫಿಕ್ಸೆಡ್ ಪೀರಿಯಡ್ ಅಂದರೆ ಪಾಲುದಾರಿಕೆಯನ್ನು ಪ್ರಾರಂಭಿಸುವ ಪ್ರಾರಂಭದಲ್ಲಿ ಹಂತದಲ್ಲಿ ಅವರು ಒಂದು ಫಿಕ್ಸೆಡ್ ಟೈಮ್ಗೆ ಇದನ್ನು ಏನು ಮಾಡಿರ್ತಾರೆ, ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿರ್ತಾರೆ. ಅಂತಂದರೆ 5 ವರ್ಷಗಳ ಕಾಲ ನಾವು ಬಿಸ್ನೆಸ್ಸನ್ನು ಮಾಡೋಣ ಅಂತ ಅವ್ರು ಅಂದ್ಕೊಂಡಿದ್ರೆ, ಈಗ ಸೇ ಫಾರ್ ಎಕ್ಸಾಂಪಲ್ ABC ಒಂದು ಪಾರ್ಟ್ನರ್ಶಿಪ್ಪನ್ನು 2015ರಲ್ಲಿ ಶುರು ಮಾಡಿರ್ತಾರೆ ಅಂತ ಅಂದ್ಕೊಳ್ಳೋಣ. ಎಷ್ಟರಲ್ಲಿ? 2015. 5 ವರ್ಷಗಳ ತನಕ ಅಂತ ಅವರು ಅಗ್ರಿಮೆಂಟಲ್ಲಿ ಏನು ಮಾಡಿರ್ತಾರೆ, ಅದನ್ನು ರೆಕಾರ್ಡ್ ಮಾಡಿರ್ತಾರೆ, ಸ್ಪಷ್ಟವಾಗಿ ತಿಳಿಸಿರ್ತಾರೆ. ಅದು ಯಾವಾಗ ಮುಗಿಯುತ್ತೆ ನಿಮಗೆ? 2020 2020ಕ್ಕೆ ಏನಾಯಿತು, ಆ ಟೈಮು ಮುಕ್ತಾಯ ಆಗುತ್ತೆ. ಸೊ ಆ ಟೈಮ್ ಮುಗಿದ ತಕ್ಷಣ ಏನು ಮಾಡಬೇಕಾಗತ್ತೆ, ಆ ಫರ್ಮನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಅದು ಆನ್ ದಿ ಹ್ಯಾಪನಿಂಗ್ ಆಫ್ ದ ಈವೆಂಟ್, ಕಂಪ್ಲೀಷನ್ ಆಫ್ ದ ಟೈಮ್ ಅಥವಾ ಕಂಪ್ಲೀಷನ್ ಆಫ್ ದ ವೆಂಚರ್. ವೆಂಚರ್ ಅಂತಂದರೆ ಯಾವುದೋ ಒಂದು ಕೆಲಸವನ್ನು ತೆಗೆದುಕೊಂಡು ಆ ಕೆಲಸವನ್ನು ಮುಗಿಸೋ ತನಕ ಅವರು ಬಿಸ್ನೆಸ್ ಪಾರ್ಟ್ನರ್ಶಿಪ್ನ ಮಾಡ್ಬೋದು. ಅದು ಮುಗಿದ ಕೂಡಲೇ ಏನು ಮಾಡ್ಬೋದು, ಅವರು ಅದನ್ನು ಕ್ಲೋಸ್ ಮಾಡ್ಬೋದು. ಈಗ ಯಾರೋ 3 ಜನ ಪಾರ್ಟ್ನರ್ಸು ಒಂದು 5 ಕೋಟಿ ಹಾಕ್ಬಿಟ್ಟು 15 ಕೋಟಿಗೆ ಒಂದು ಅಪಾರ್ಟ್ಮೆಂಟ್ ಕಟ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. 10 ಮನೆಗಳನ್ನು ಕಟ್ಟಬೇಕು ಅಪಾರ್ಟ್ಮೆಂಟಲ್ಲಿ. ಆ ಒಂದು ಅಪಾರ್ಟ್ಮೆಂಟ್ ಮುಗಿದ ತಕ್ಷಣ ಅವರ ಪಾರ್ಟ್ನರ್ಶಿಪ್ ಫರ್ಮ್ ಏನಾಗುತ್ತೆ, ಅಲ್ಲಿ ಕ್ಲೋಸ್ ಆಗುತ್ತೆ. ಅದು ಆನ್ ದ ಹ್ಯಾಪನಿಂಗ್ ಆಫ್ ಸರ್ಟೆನ್ ಈವೆಂಟು, ಡೆತ್ತು, ಕಂಪ್ಲೀಷನ್ ಆಫ್ ದ ಟೈಮು ಅಥವಾ ಕಂಪ್ಲೀಷನ್ ಆಫ್ ದ ವೆಂಚರ್. ನೆಕ್ಸ್ಟು ಡಿಸಲ್ಯೂಷನ್ ಬೈ ನೋಟಿಸ್ ಅಂತ ಒಂದಿದೆ. ಡಿಸಲ್ಯೂಷನ್ ಬೈ ನೋಟಿಸ್ ಅಂತಂದ್ರೆ ಏನು? ಈಗ 3 ಜನ ಪಾರ್ಟ್ನರ್ಸ್ ಇರ್ತಾರೆ ಅಂತ ಇಟ್ಕೊಳ್ಳಿ. ಆಗ ಒಬ್ಬ ಪಾರ್ಟ್ನರ್ಸ್ ಏನು ಮಾಡ್ಬೋದು, ಅವನು ಇನ್ನಿಬ್ಬರಿಗೆ ನಾವು ಫರ್ಮನ್ನು ಡಿಸಾಲ್ವ್ ಮಾಡೋಣ ಅಂದ್ಬಿಟ್ಟು ಒಂದು ನೋಟಿಸನ್ನು ಕೊಡ್ಬೋದು. ಪಾಲುದಾರರು ನೋಟಿಸನ್ನು ಇತರ ಪಾಲುದಾರರಿಗೆ ಕೊಡುವುದರ ಮೂಲಕನೂ ಕೂಡ ಏನಾಗ್ಬೋದು, ಫರ್ಮನ್ನು ಕ್ಲೋಸ್ ಮಾಡ್ಬೋದು. ಅದು ಡಿಸಲ್ಯೂಷನ್ ಬೈ ನೋಟಿಸ್ ಅಂತ. ಇನ್ನೊಂದು ಲಾಸ್ಟು ಡಿಸಲ್ಯೂಷನ್ ಬೈ ಕೋರ್ಟ್ ಅಂತ ಬರುತ್ತೆ. ಕೋರ್ಟ್ ಅಂತಂದರೆ ನ್ಯಾಯಾಲಯವೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಫರ್ಮನ್ನು ಕ್ಲೋಸ್ ಮಾಡಿ ಅಂದ್ಬಿಟ್ಟು ಏನು ಮಾಡ್ಬೋದು, ಆದೇಶವನ್ನು ಕೊಡ್ಬೋದು. ದ ಕೋರ್ಟ್ ಕ್ಯಾನ್ ಆರ್ಡರ್ ದ ಫರ್ಮ್ ಟು ಕ್ಲೋಸ್ ದ ಬಿಸ್ನೆಸ್. ಯಾವ್ಯಾವ ಸಂದರ್ಭಗಳಲ್ಲಿ ನ್ಯಾಯಾಲಯ ಒಂದು ಆದೇಶವನ್ನು ಕೊಡಬಹುದು ಫರ್ಮನ್ನು ಕ್ಲೋಸ್ ಮಾಡಲಿಕ್ಕೆ ಅಂತಂದರೆ, ವೆನ್ ಒನ್ ಆಫ್ ದ ಪಾರ್ಟ್ನರ್ ಬಿಕಮ್ ಇನ್ಸೇನ್ ಅಂತ ಹೇಳ್ತೀವಿ. ಇನ್ಸೇನ್ ಅಂತಂದರೆ ಯಾವುದೋ ಒಬ್ಬ ಪಾರ್ಟ್ನರು ಹುಚ್ಚನಾದಾಗ, ನೋಡಿ ಒಂದೊಂದ್ಸರಿ ಏನೋ ಮಾನಸಿಕವಾಗಿ ಸಮಸ್ಯೆಗಳಾಗಿ ಹುಚ್ಚನಾದಾಗ ಆ ಹುಚ್ಚನಾದಂತಹ ಪಾಲುದಾರ ಏನು ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಅರಿವು ಅವನಿಗಿರೋದಿಲ್ಲ. ಅಂಥವನ ಜೊತೆ ವ್ಯವಹಾರ ಮಾಡಿದಾಗ ಏನಾಗುತ್ತೆ, ಎಲ್ಲರಿಗೂ ಕೂಡ ಸಮಸ್ಯೆ ಆಗುತ್ತೆ. ಹಾಗಾಗಿ ಒಬ್ಬ ಪಾರ್ಟ್ನರ್ ಹುಚ್ಚನಾಗಿದ್ದಾನೆ ಅನ್ನುವಂಥ ಸಂದರ್ಭದಲ್ಲಿ ಕೋರ್ಟ್ ಏನು ಮಾಡ್ಬೋದು, ಆ ಒಂದು ಆದೇಶವನ್ನು ಕೊಡ್ಬೋದು, ಫರ್ಮನ್ನು ಕ್ಲೋಸ್ ಮಾಡಿ ಅಂತ. ಅಥವಾ ಎನಿ ಒನ್ ಆಫ್ ದ ಪಾರ್ಟ್ನರ್ಸ್ ಮಿಸ್ಕಂಡಕ್ಟ್ ಅಂತ ಹೇಳ್ತೀವಿ. ಮಿಸ್ಕಂಡಕ್ಟ್ ಅಥವಾ ಗಿಲ್ಟಿ ಅಂತಲೂ ಹೇಳ್ಬೋದು. ಅಂದರೆ ಯಾವುದೋ ಒಬ್ಬ ಪಾಲುದಾರ ಸಂಸ್ಥೆಗೆ ಮೋಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದಾಗ, ಅವನು ಮೋಸ ಮಾಡಿದಾಗ ಏನಾಗುತ್ತೆ, ಉಳಿದಂಥ ಪಾರ್ಟ್ನರ್ಸ್ಗೆ ಮತ್ತು ಔಟ್ಸೈಡ್ ಅವರು ಸಾಲವನ್ನು ಕೊಟ್ಟಿರ್ತಾರೆ, ಬ್ಯಾಂಕ್ನವ್ರು ಸಾಲ ಕೊಟ್ಟಿರ್ತಾರೆ, ಅವಾಗೇನಾಗುತ್ತೆ, ಸಮಸ್ಯೆ ಆಗುತ್ತೆ ಅವ್ರಿಗೆಲ್ಲ, ಇವನು ಮೋಸ ಮಾಡ್ತಾ ಇದ್ದಾನೆ ಅಂತಂದರೆ. ಸೊ ಹಾಗಾಗಿ ಆ ಥರ ಏನಾದರೂ ಮೋಸ ಮಾಡ್ತಾ ಇದ್ದಾನೆ ಅನ್ನುವಂತಹ ಒಂದು ಸಂದರ್ಭದಲ್ಲೂ ಕೂಡ ಕೋರ್ಟ್ ಏನು ಮಾಡ್ಬೋದು, ಆರ್ಡ್ರನ್ನ ಇಶ್ಯೂ ಮಾಡ್ಬೋದು, ನಿಮ್ಮ ಫರ್ಮನ್ನು ಕ್ಲೋಸ್ ಮಾಡಿ ಅಂತ. ಈ ಥರ ಹಲವು ರೀತಿಗಳಲ್ಲಿ ಫರ್ಮ್ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ಅದು ಮೋಡ್ ಆಫ್ ಯಾವುದೋ ಡಿಸಲ್ಯೂಷನ್. ನೆಕ್ಸ್ಟು ನಿಮಗೆ ಅಕೌಂಟಿಂಗ್ ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಬೇಕು. ಇದು ತುಂಬ ಇಂಪಾರ್ಟೆಂಟ್. ಅಕೌಂಟಿಂಗ್ ಟ್ರೀಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ 3 ಅಕೌಂಟ್ಗಳನ್ನು ನೀವು ಪ್ರಿಪೇರ್ ಮಾಡಬೇಕಾಗತ್ತೆ. ಒಂದು ರಿಯಲೈಸೇಷನ್ ಅಕೌಂಟ್, ಎರಡನೇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು. ಇದು ನಿಮಗೆ ಗೊತ್ತಿದೆ, ಅಡ್ಮಿಷನಲ್ಲಿ ಮಾಡಿದ್ದೀರಾ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ರಿಟೈರ್ಮೆಂಟಲ್ಲೂ ಕೂಡ ಮಾಡಿದ್ದೀರಾ. ಕೊನೆಯಲ್ಲಿ ಕ್ಯಾಶ್ ಮತ್ತು ಬ್ಯಾಂಕ್. ಇದನ್ನು ಆಲ್ರೆಡಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಇರೋದಿಲ್ಲ, ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ಅಂತ. ಸೊ ಹಾಗಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಯಾವುದು ಇವಾಗ, ಓನ್ಲಿ ರಿಯಲೈಸೇಷನ್ ಅಕೌಂಟ್. ನೋಡಿ, ಇಲ್ಲಿ ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್ ಆದಾಗ ಅಸೆಟನ್ನ ರಿವ್ಯಾಲ್ಯೂ ಮಾಡ್ತೀರಾ, ಲಯಬಿಲಿಟೀಸನ್ನು ರಿವ್ಯಾಲ್ಯೂ ಮಾಡ್ತೀರಾ. ಅದರಿಂದ ಅಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬರುತ್ತೆ. ಆದರೆ ಫರ್ಮನ್ನು ಕ್ಲೋಸ್ ಮಾಡಿದಾಗ ನೀವು ಏನು ಮಾಡಬೇಕಾಗತ್ತೆ,
ಅಸೆಟ್ಟನ್ನ ಸೇಲ್ ಮಾಡಬೇಕಾಗತ್ತೆ. ಯಾಕೆಂತಂದರೆ ನಿಮಗೆ ಅಸೆಟ್ಟನ್ನು ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಯಾಕಂದರೆ ಕ್ಲೋಸ್ ಮಾಡಿದ್ದೀರಾ, ನಿಮಗೆ ಯಾರ್ಯಾರು ಸಾಲ ಕೊಟ್ಟಿದ್ದಾರೋ ಅವ್ರ ಸಾಲವನ್ನು ಏನು ಮಾಡಬೇಕಾಗಿದೆ, ಇವತ್ತು ತೀರಿಸ್ಬೇಕಾಗಿದೆ. ಅವ್ರ ಸಾಲವನ್ನು ತೀರಿಸ್ಬೇಕು ಅಂತಂದರೆ ಹಣ ಬೇಕು. ಹಣ ಬೇಕು ಅಂತಂತಂದರೆ ಸಂಸ್ಥೆ ಏನು ಮಾಡುತ್ತೆ, ತನ್ನಲ್ಲಿರುವಂಥ ಎಲ್ಲ ಅಸೆಟನ್ನು ಏನು ಮಾಡುತ್ತೆ, ಅದು ಸೇಲ್ ಮಾಡುತ್ತೆ. ರಿಯಲೈಸೇಷನ್ ಅಂತಂದರೆ ರಿಯಲೈಸ್ ಅಂತಂತಂದರೆ ಸೇಲ್ ಅಂತ. ಸೊ ತನ್ನ ಹತ್ರ ಇರುವಂಥ ಎಲ್ಲ ಅಸೆಟನ್ನು ಸೇಲ್ ಮಾಡಿ ಹಣವನ್ನು ಪಡ್ಕೊಂಡು ಆ ಹಣದಿಂದ ಲಯಬಿಲಿಟೀಸನ್ನು ಏನು ಮಾಡುತ್ತೆ, ಅದು ತೀರಿಸುತ್ತೆ, ಸಾಲಗಳನ್ನು ತೀರಿಸುತ್ತೆ, ಸಂಸ್ಥೆ ಸಾಲಗಳನ್ನು ತೀರಿಸುತ್ತೆ. ಸೊ ಈ ಥರ ಅಸೆಟನ್ನು ಸೇಲ್ ಮಾಡಿ ಸಾಲವನ್ನಂತಹ ತೀರಿಸುವಂತಹ ಸಂದರ್ಭದಲ್ಲಿ ಅಥವಾ ಆ ಪ್ರಕ್ರಿಯೆ ಒಳಗಡೆ ಪ್ರಾಫಿಟ್ ಆದರೂ ಆಗ್ಬೋದು, ಲಾಸ್ ಆದರೂ ಆಗ್ಬೋದು. ಆ ಪ್ರಾಫಿಟ್ಟು ಮತ್ತು ಲಾಸನ್ನು ಕಂಡುಹಿಡೀಲಿಕ್ಕೋಸ್ಕರ ನಾವೇನು ಪ್ರಿಪೇರ್ ಮಾಡ್ತೀವಿ, ಒಂದು ಸಪ್ರೇಟಾಗಿ ರಿಯಲೈಸೇಷನ್ ಅಕೌಂಟ್ ಅಂತ ಪ್ರಿಪೇರ್ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ರಿಯಲೈಸೇಷನ್ ಅಂತಂದರೆ ಸೇಲ್ ಆಫ್ ಅಸೆಟ್ಸ್ ಆ್ಯಂಡ್ ಪೇಮೆಂಟ್ ಆಫ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಅಂದರೆ ಅಸೆಟನ್ನು ಸೇಲ್ ಮಾಡಿ ಬಂದ ಹಣದಿಂದ ಸಾಲವನ್ನು ತೀರಿಸುವಂತಹ ಒಂದು ಪ್ರಕ್ರಿಯೆ ಒಳಗಡೆ we can earn profit or we can incur a loss. This is nothing but realization account ಅಂತ. ಅಂದರೆ it is an account to find out profit or loss on realization of assets and payment of liabilities ಅಂತ. ಅಂದರೆ ಇಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ನಾವು ಸಪ್ರೇಟಾಗಿ ಒಂದು ಅಕೌಂಟ್ ಮೂಲಕ ಏನು ಮಾಡಬೇಕಾಗತ್ತೆ, ತೋರಿಸ್ಬೇಕಾಗತ್ತೆ. ಯಾವ ಅಕೌಂಟ್ ಮುಖಾಂತರ? ರಿಯಲೈಸೇಷನ್ ಅಕೌಂಟ್ ಅಂತ. ರಿಯಲೈಸೇಷನ್ ಅಂತಂತಂದ್ರೆ ಅರ್ಥ ಆಯ್ತಲ್ವಾ? ಸೇಲ್ ಆಫ್ ಅಸೆಟ್ಸ್ ಅಂತ. ಸೇಲ್ ಆಫ್ ಅಸೆಟ್ಸ್ ಆ್ಯಂಡ್ ಪೇಮೆಂಟ್ ಆಫ್ ಲಯಬಿಲಿಟೀಸ್. ನಮ್ಮ ಹತ್ರ ಯಾವುದೇ ಈಗ ಬಿಸ್ನೆಸ್ ನಾವು ಮಾಡದೇ ಇರೋದ್ರಿಂದ ಏನು ಮಾಡಬೇಕಾಗಿದೆ, ಇವಾಗ ನಾವು ಪಾಲುಗಾರರೆಲ್ಲ ಸೇರ್ಕೊಂಡು ಅಲ್ಲಿರುವಂಥ ಎಲ್ಲ ಅಸೆಟನ್ನು ಸೇಲ್ ಮಾಡಬೇಕು. ಸೇಲ್ ಮಾಡಿ ಬಂದ ಹಣದಿಂದ ಏನು ಮಾಡಬೇಕು, ಸಾಲಗಳನ್ನು ತೀರಿಸ್ಬೇಕು. ಆ ತೀರಿಸುವಾಗ ಪ್ರಾಫಿಟ್ ಆದರೂ ಆಗ್ಬೋದು, ನಿಮಗೆ ಲಾಸ್ ಬೇಕಾದರೂ ಕೂಡ ಆಗ್ಬೋದು. ಅದನ್ನು ನಾವು ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿದಾಗ ನಮಗೇನಾಗುತ್ತೆ, ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಫರ್ಮ್ ಡಿಸಾಲ್ವ್ ಆದಾಗ ವಿ ಶುಡ್ ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್. ಅರ್ಥ ಆಗ್ತಿದೆಯಲ್ವಾ? ಸೊ ರಿಯಲೈಸೇಷನ್ ಅಕೌಂಟಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಅಸೆಟನ್ನೆಲ್ಲ ಸೇಲ್ ಮಾಡ್ತೀವಿ. ಅಸೆಟನ್ನು ಸೇಲ್ ಮಾಡಿ ಆ ನಂತರ ಏನು ಮಾಡ್ತೀವಿ, ಅಲ್ಲಿರುವಂತಹ ಲಯಬಿಲಿಟೀಸು, ನಮ್ಮ ಹತ್ರ ಏನೇನು ಲಯಬಿಲಿಟೀಸ್ ಇದೆಯೋ ಅದನ್ನು ನಿಮಗೆ ಲಯಬಿಲಿಟಿ ಸೈಡು ಕೊಟ್ಟಿರ್ತಾರೆ. ಆ ಲಯಬಿಲಿಟೀಸನ್ನು ನಾವು ಸಾಲಗಳನ್ನು ತೀರಿಸ್ಬೇಕು. ಈ ಲಯಬಿಲಿಟೀಸನ್ನು ನಾವು 2 ಭಾಗಗಳಾಗಿ ಮಾಡ್ಕೊಂಡಿರ್ತೀವಿ. ನಿಮಗೂ ಕೂಡ ಗೊತ್ತಿದೆ, ಇಂಟರ್ನಲ್ ಲಯಬಿಲಿಟಿ, ಎಕ್ಸ್ಟರ್ನಲ್ ಲಯಬಿಲಿಟಿ ಅಂತ ಕರಿತೀವಿ, ಅಥವಾ ಔಟ್ಸೈಡ್ ಲಯಬಿಲಿಟೀಸ್ ಅಂತ. ಗೊತ್ತಾಯ್ತಾ? ಅಂತಂದರೆ ಆಂತರಿಕ ಸಾಲ, ಬಾಹ್ಯ ಸಾಲ ಅಂತ 2 ಥರ ಸಾಲಗಳನ್ನು ಸಂಸ್ಥೆ ಹೊಂದಿರುತ್ತೆ. ಇಂಟರ್ನಲ್ ಲಯಬಿಲಿಟಿ, ಔಟ್ಸೈಡ್ ಲಯಬಿಲಿಟಿ. ಇಂಟರ್ನಲ್ ಲಯಬಿಲಿಟಿ ಅಂತಂದರೆ ದಟ್ ಈಸ್ ದ ಲಯಬಿಲಿಟೀಸ್ ರಿಲೇಟೆಡ್ ಟು ದ ಪಾರ್ಟ್ನರ್. ಅಂದರೆ ಪಾರ್ಟ್ನರ್ಗೆ ಸಂಬಂಧಪಟ್ಟಂತಹ ಹಣವನ್ನು ನಾವು ಇಂಟರ್ನಲ್ ಲಯಬಿಲಿಟೀಸ್ ಅಂತ ಕರಿತೀವಿ. ಪಾರ್ಟ್ನರ್ಸ್ಗೆ ಏನೇನು ಬರುತ್ತೋ ಅದೆಲ್ಲವೂ ಕೂಡ ಇಂಟರ್ನಲ್ ಲಯಬಿಲಿಟಿ. ಅದನ್ನು ನಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾರೆ. ಏನೇನು ಸಂಬಂಧಪಟ್ಟಿರುತ್ತೆ ಪಾರ್ಟ್ನರ್ಸ್ಗೆ, ಅವ್ರು ಹಾಕಿರುವಂತಹ ಬಂಡವಾಳ ಯಾವುದೋ, ಪಾರ್ಟ್ನರ್ಸ್ ಕ್ಯಾಪಿಟಲ್ಲು, ರಿಸರ್ವು, ಮತ್ತು ಜನರಲ್ ರಿಸರ್ವ್ ಫಂಡು, ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ಟು, ನೋಡಿ ಅನ್ಡಿಸ್ಟ್ರಿಬ್ಯೂಟೆಡ್ ಲಾಸು, ಇದೆಲ್ಲವೂ ಕೂಡ ಏನಾಗುತ್ತೆ, ಪಾರ್ಟ್ನರ್ಸ್ಗೆ ಸಂಬಂಧಪಟ್ಟಿರೋದ್ರಿಂದ ಇದನ್ನು ನಾವು ಇಂಟರ್ನಲ್ ಲಯಬಿಲಿಟಿ ಅಂತ ಹೇಳ್ತೀವಿ. ಇದನ್ನು ಯಾರಿಗೆ, ಪಾರ್ಟ್ನರ್ಸ್ಗೆ ಸಂಬಂಧಪಟ್ಟಿರೋದೆಲ್ಲ ಇಂಟರ್ನಲ್ ಲಯಬಿಲಿಟಿ. ಅಂದರೆ ಪಾರ್ಟ್ನರ್ಸು ಕೊಡಬೇಕಾಗಿರುವಂಥ ಹಣ ಯಾರು ಕೊಡಬೇಕೋ, ಸಂಸ್ಥೆ ಕೊಡಬೇಕಾಗಿರುವಂಥದ್ದು ಪಾರ್ಟ್ನರ್ಸ್ಗೆ. ಇನ್ನೊಂದು ಔಟ್ಸೈಡ್ ಲಯಬಿಲಿಟೀಸ್. ಔಟ್ಸೈಡ್ ಅಂತಂತಂದರೆ ಹೊರಗಿನವರಿಂದ ಸಂಸ್ಥೆ ಪಡೆದಿರುವಂತಹ ಸಾಲ. ಹೊರಗಿನವರು ಯಾರ್ಯಾರು ಕೊಟ್ಟಿರ್ತಾರೆ ಫರ್ಮ್ಗೆ ಸಾಲವನ್ನು ಅಂತಂದರೆ ನಿಮಗೆ ಗೊತ್ತು, ಲಯಬಿಲಿಟಿ ಸೈಡ್ ಕೊಟ್ಟಿರ್ತಾರೆ. ಕ್ರೆಡಿಟಾರ್ಸ್ ಇರುತ್ತೆ, ಬಿಲ್ಸ್ ಪೇಯಬಲ್ ಅಂತ ಇರುತ್ತೆ, ಮತ್ತು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇರ್ಬೋದು, ಅಥವಾ ಬ್ಯಾಂಕ್ ಓವರ್ ಡ್ರಾಫ್ಟ್ ಇರ್ಬೋದು, ಅಥವಾ ಬ್ಯಾಂಕ್ ಲೋನ್ ಇರ್ಬೋದು, ಅಥವಾ ಪಾರ್ಟ್ನರ್ಸ್ ರಿಲೇಟಿವ್ಸ್ ಲೋನ್ ಇರ್ಬೋದು. ಪಾರ್ಟ್ನರ್ಸ್ ರಿಲೇಟಿವ್ಸ್ ಲೋನ್ ಅದು ತುಂಬ ಇಂಪಾರ್ಟೆಂಟ್. ಯಾಕೆಂತಂದರೆ ಪಾರ್ಟ್ನರ್ಸ್ ರಿಲೇಟಿವ್ ಲೋನ್ ಅಂತಂದರೆ ಪಾಲುದಾರರ ಸಂಬಂಧಿಕರು ಕೊಟ್ಟಿರುವಂತಹ ಸಾಲ. ಈಗ ಎ ಮತ್ತು ಬಿ ಇರ್ತಾರೆ ಅಂತ ಇಟ್ಕೊಳ್ಳಿ. ಎಸ್ ವೈಫ್ ಕೊಟ್ಟಿರ್ಬೋದು. ಎಸ್ ವೈಫ್ ಅಂತಂದ್ರೇನು, ಎ ಹೆಂಡತಿ ಕೊಟ್ಟಂಥ ಸಾಲ, ಅಥವಾ ಎಸ್ ಡಾಟರ್ ಕೊಟ್ಟಿರ್ಬೋದು, ಎನ ಮಗಳು ಸಾಲವನ್ನು ಕೊಟ್ಟಿರ್ಬೋದು. ಆಗ ಎ ಪಾರ್ಟ್ನರ್ ಅವನು ಇಂಟರ್ನಲ್ ಲಯಬಿಲಿಟಿ, ಅವನು ಕೂಡ ಕೊಡ್ಬೋದು. ಎ ಕೂಡ ಏನು ಮಾಡ್ಬೋದು, ಸಾಲವನ್ನು ಕೊಡ್ಬೋದು. ಅದು ಎಸ್ ಲೋನ್ ಅಕೌಂಟ್ ಆಗುತ್ತೆ. ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ
ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡಿ ಅಲ್ಲಿ ಕೊಡ್ತೀವಿ ನಾವು. ಏಸ್ ಲೋನ್ ಅಕೌಂಟ್ ಅಂದ್ಬಿಟ್ಟು ಅವನಿಗೆ ಕೊಡ್ತೀವಿ ಲೋನನ್ನು. ಯಾರಿಗೆ? ಎ ಕೊಟ್ಟಿರ್ತಾನಲ್ಲ ಸಂಸ್ಥೆಗೆ ಅದನ್ನು. ಆದರೆ ಏಸ್ ಡಾಟರ್ ಕೊಟ್ಟಿರ್ತಾಳೆ ನೋಡಿ, ಎ ಮಗಳು ಸಾಲ ಕೊಟ್ಟಾಗ ಆ ಮಗಳಿಗೆ ನಾವು ಫಸ್ಟೇ ಅವರಿಗೆ ಕೊಟ್ಬಿಡ್ಬೇಕು. ಯಾವಾಗಲೂ ಹೊರಗಿನವರಿಗೆ ಸಾಲವನ್ನು ಫಸ್ಟ್ ಕೊಡಬೇಕು. ಅಕೌಂಟನ್ನು ಸೆಟ್ಲ್ ಮಾಡಬೇಕಾದಾಗ ಇಲ್ಲಿ ನಾನು ಬರ್ದಿದ್ದು ನೋಡಿ, ಸೆಟ್ಲ್ಮೆಂಟ್ ಆಫ್ ಅಕೌಂಟ್ ಅಂತ. ಅಂದರೆ ನೀವು ಅಸೆಟನ್ನು ಸೇಲ್ ಮಾಡ್ತೀರಾ, ಸೇಲ್ ಮಾಡಿದಾಗ ನಿಮ್ಗೆ ಏನು ಬರುತ್ತೆ? ಕ್ಯಾಶ್ ಬರುತ್ತೆ ಅಥವಾ ಅಕೌಂಟ್ಗೆ ದುಡ್ಡು ಬರುತ್ತೆ. ಆಗ ನೀವು ಯಾರಿಗೆ ಫಸ್ಟು ಸಾಲವನ್ನು ತೀರಿಸ್ಬೇಕು ಅಂತಂತಂದರೆ ಔಟ್ಸೈಡರ್ಸ್ಗೆ ಫಸ್ಟ್ ಕೊಡಬೇಕು. ಔಟ್ಸೈಡ್ ಲಯಬಿಲಿಟೀಸು ಅವ್ರಿಗೆ ಫಸ್ಟ್ ಪ್ರಯಾರಿಟಿ, ಮೊದಲ ಆದ್ಯತೆ ಯಾರಿಗೆ ಕೊಡಬೇಕು? ನಾವು ನಮ್ಮನ್ನು ನಂಬಿ ಹೊರಗಿನವರು ಯಾರ್ಯಾರು ಸಾಲ ಕೊಟ್ಟಿದ್ದಾರೋ ಅವರ ಸಾಲವನ್ನು ನೀವು ತೀರಿಸ್ಬೇಕು. ಕ್ರೆಡಿಟರ್ಸು ಕೊಡಬೇಕು, ಬಿಲ್ಗಳನ್ನ ಪೇ ಮಾಡಬೇಕು, ಬ್ಯಾಂಕಿಂದ ಸಾಲ ತಂದಿದ್ರೆ ಬ್ಯಾಂಕ್ ಲೋನ್ ಕೊಡಬೇಕು. ಪಾರ್ಟ್ನರ್ಸ್ ರಿಲೇಟಿವ್ಸ್ ಏನಾದರೂ ಕೊಟ್ಟಿದ್ರೆ, ಎ ಹೆಂಡತಿ ಆಗಿರ್ಬೋದು, ಮಗಳಾಗಿರ್ಬೋದು, ಅಥವಾ ಎ ಫ್ರೆಂಡ್ ಆಗಿರ್ಬೋದು. ಎ ಫ್ರೆಂಡು ಯಾರೋ ಎಸ್ ಅಂತ ಇರ್ತಾನೆ ಅಂತ ಇಟ್ಕೊಳ್ಳಿ, ಎಸ್ ಲೋನ್ ಅಂತ ಇರುತ್ತೆ, ಅದನ್ನು ಕೊಡಬೇಕು. ಅದರಿಂದ ಔಟ್ಸೈಡರ್ಸ್ಗೆ ಫಸ್ಟು ನೀವು ಸಾಲವನ್ನು ತೀರಿಸ್ಬೇಕು. ಇವ್ರಿಗೆಲ್ಲ ತೀರಿಸಿದ ನಂತರ ಪಾರ್ಟ್ನರ್ಸ್ ಲೋನನ್ನು ಕ್ಲಿಯರ್ ಮಾಡಬೇಕು ನೀವು. ಯಾರನ್ನ ಎರಡನೇ ಆದ್ಯತೆ ಯಾರಿಗೆ ಕೊಡಬೇಕು? ಪಾರ್ಟ್ನರ್ಸ್ ಯಾರು ಬೇಕಾದ್ರೂ ಕೂಡ ಫರ್ಮ್ಗೆ ಏನು ಮಾಡ್ಬೋದು? ಕ್ಯಾಪಿಟಲ್ ಜೊತೆಗೆ ಲೋನು ಕೂಡ ಕೊಡ್ಬೋದು, ಸಾಲವನ್ನು ಕೂಡ ಕೊಡ್ಬೋದು. ಪಾರ್ಟ್ನರ್ಸಿಂದ ನೀವು ಸಾಲವನ್ನು ತೆಗೆದುಕೊಂಡಿದ್ದಾಗ ನೀವು ಎರಡನೇ ಆದ್ಯತೆಯನ್ನು ಅವ್ರಿಗೆ ಕೊಡಬೇಕಾಗತ್ತೆ. ಪಾರ್ಟ್ನರ್ಸ್ಗೆ ಕೊಟ್ಟು ಇನ್ನೂ ಕೊನೆಯಲ್ಲಿ ದುಡ್ಡು ಉಳಿಯುತ್ತಲ್ಲ ಆವಾಗ ನೀವು ಪಾರ್ಟ್ನರ್ಸ್ಗೆ ಕ್ಯಾಪಿಟಲನ್ನು ವಾಪಸ್ ಕೊಡಬೇಕು. ಹಾಗಾಗಿ ಪಾರ್ಟ್ನರ್ಸ್ಗೆ ಕೊನೆಯಲ್ಲಿ ನೀವು ಹಣವನ್ನು ಕೊಡಬೇಕಾಗತ್ತೆ. ಮೊದಲು ನೀವು ಕ್ರೆಡಿಟರ್ಸು, ಬಿಲ್ಸ್ ಪೇಯಬಲು, ಔಟ್ಸೈಡರ್ಸು ಕೊಟ್ಕೊಂಡು ಬನ್ನಿ. ಅವ್ರದ್ದಾದ ನಂತರ ಪಾರ್ಟ್ನರ್ಸ್ಗೆ ಸಾಲ ಕೊಟ್ಟಿದ್ರೆ, ಪಾರ್ಟ್ನರ್ಸು ಸಂಸ್ಥೆಗೆ ಸಾಲ ಕೊಟ್ಟಿದ್ರೆ ಅವ್ರಿಗೆ ಸಾಲವನ್ನು ತೀರಿಸಿ. ಎರಡನೇದು ಎಲ್ಲ ಆದಮೇಲೆ ಕೊನೆಯಲ್ಲಿ ಪಾರ್ಟ್ನರ್ಸ್ಗೆ ಏನೇನು ಕೊಡಬೇಕು ಅದನ್ನು ಫೈನಲ್ ಪೇಮೆಂಟನ್ನು ನೀವೇನು ಮಾಡಬೇಕಾಗತ್ತೆ? ಪಾರ್ಟ್ನರ್ಸ್ ಯಾಕೆ ಅಂತಂದರೆ ಅವರ ಸಂಸ್ಥೆಯ ಮಾಲೀಕರಾಗಿರೋದ್ರಿಂದ, ಓನರ್ಸ್ ಆಗಿರೋದ್ರಿಂದ ದೇ ಗೆಟ್ ದ ಲಾಸ್ಟ್ ಪ್ರಯಾರಿಟಿ, ಅವರಿಗೆ ಕೊನೆಯಲ್ಲಿ ಹಣ ಸಿಗುತ್ತೆ. ಹಾಗಾಗಿ ಸೆಟ್ಲ್ಮೆಂಟ್ ಆಫ್ ಅಕೌಂಟು ತುಂಬ ಇಂಪಾರ್ಟೆಂಟು. ಫಸ್ಟ್ ಯಾರಿಗೆ ಕೊಡಬೇಕು? ಔಟ್ಸೈಡರ್ಸು. ಔಟ್ಸೈಡರ್ಸ್ ಅಂತಂದರೆ ಯಾರು? ಕ್ರೆಡಿಟರ್ಸು, ಬಿಲ್ಸ್ ಪೇಯಬಲು, ಬ್ಯಾಂಕ್ ಓವರ್ ಡ್ರಾಫ್ಟು, ಬ್ಯಾಂಕ್ ಲೋನು ಮತ್ತು ಪಾರ್ಟ್ನರ್ಸ್ ಲೋನ್. ಅವ್ರದ್ದಾದಮೇಲೆ ಯಾರಿಗೆ ಕೊಡಬೇಕು? ಪಾರ್ಟ್ನರ್ಸ್ಗೆ ಪೇಮೆಂಟ್ ಆಫ್ ಪಾರ್ಟ್ನರ್ಸ್ ಲೋನ್. ಪಾರ್ಟ್ನರ್ಸು ಸಾಲ ಕೊಟ್ಟಿದ್ದರೆ ಅವ್ರ ಸಾಲವನ್ನು ತೀರಿಸ್ಬೇಕಾಗತ್ತೆ. ಅವರಿಬ್ಬರದು ಆದ ನಂತರ ಕಟ್ಟ ಕಡೆಯಲ್ಲಿ ನೀವು ಪಾರ್ಟ್ನರ್ಸ್ಗೆ ಹಣವನ್ನು ಕೊಡಬೇಕಾಗತ್ತೆ. ಕ್ಯಾಶ್ ಅಕೌಂಟ್ ಓಪನ್ ಮಾಡಿ ಈ ಥರ ಎಲ್ಲರಿಗೂ ಕೂಡ ಪ್ರಯಾರಿಟಿ ವೈಸ್ ಅಂತಂದರೆ ಆದ್ಯತೆಯ ಮೇರೆಗೆ ಆ್ಯಸ್ ಪರ್ ದ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಆಫ್ 1932 ಕಾನೂನಿನ ಪ್ರಕಾರ ಇದೇ ಥರ ನೀವು ಅಕೌಂಟನ್ನು ಸೆಟ್ಲ್ ಮಾಡಬೇಕಾಗತ್ತೆ. ಈಗ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪಾರ್ಟ್ನರ್ಶಿಪ್ ಫರ್ಮ್ ಡಿಸಲ್ಯೂಷನ್ ಅಂತಂದ್ರೇನು, ಮತ್ತು ಮೋಡ್ ಆಫ್ ಡಿಸಲ್ಯೂಷನ್ ಅರ್ಥ ಮಾಡ್ಕೊಂಡಿದ್ದೀರಾ, ಮತ್ತು ಯಾವ್ಯಾವ ಅಕೌಂಟ್ ಬರುತ್ತೆ ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಮತ್ತು ಯಾವ ಥರ ನಾವು ಅಕೌಂಟನ್ನು ಸೆಟ್ಲ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಈಗ ನಿಮಗೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಅರ್ಥ ಆಯಿತು, ಮತ್ತು ಮೋಡ್ ಆಫ್ ಡಿಸಲ್ಯೂಷನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಮತ್ತು ಯಾವ್ಯಾವ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು, ರಿಯಲೈಸೇಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಮತ್ತು ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟು, ಮತ್ತು ಸೆಟ್ಲ್ಮೆಂಟ್ ಹೇಗೆ ಮಾಡಬೇಕು ಅನ್ನೋದನ್ನು ಅರ್ಥ ಆಗಿದೆ. ಈಗ ಮುಂದಿನ ತರಗತಿಯಲ್ಲಿ ನಾನು ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡೋದು ಹೇಗೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡೋದು ಹೇಗೆ, ಮತ್ತು ಲಾಸ್ಟಲ್ಲಿ ಕ್ಯಾಶ್ ಮತ್ತು ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅದನ್ನು ಟ್ಯಾಲಿ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.